ಯಾಕಪ್ಪ ಇಲ್ಲಿವರೆಗೂ ಬರಲು ನಮ್ಮಿಂದ ಏನಾದರೂ ಬಾಕಿ ಇತ್ತ ಅಥವಾ ರವಿಕಂತ ರೈತ ಯಾವ ರೈತ ಅಂತೇನು ಪ್ರಯೋಜನವಿಲ್ಲ. ಇಲ್ಲಿ ನಮ್ಮ ಗೌಡರಿಗೆ ಇಬ್ಬರು 10 ತರಲು ಅಂಗಡಿ ಮಾಡಿದ್ದಾರೆ. ಮರ್ಯಾದೆಯಿಂದ ನನ್ನ ಜೊತೆ ಬರಬೇಕು. ಆಗಿನ ಗೌಡ ಹೇಳಿದ ತಕ್ಷಣ ಬರಲು ನಾವೇನು ಅವನಿಂದ ಆಗಲ್ಲ. ನೀನು ಪ್ರಾಣ ಮೇಲೆ ಆಸೆ ಇದ್ರೆ ನಿನಗಿಂದ ಹೋಗ್ಬಿಡು. ಸಾಧ್ಯವಿಲ್ಲ. ಇಂದು ಈ ನಿಮ್ಮ ಪ್ರಾಣ ಉಳಿಯಬೇಕಾದರೆ ಮರ್ಯಾದೆಯಿಂದ ನನ್ನ ಜೊತೆ ಬರಬೇಕು. ಗೌಡ ತೋರ್ಬಿಟ್ಟಾಗ ಮಗಳು ನಾಯೇ ನೀವು ಇಲ್ಲಿವರೆಗೂ ಮಾಡಿದ ಕೃತ್ಯವನ್ನು ನಡೆಸಿಕೊಂಡ್ರೆ ಜೀವಂತವಾಗಿ ಬಂದಾಗ ಹಾಕಿದ್ರು ಆಗುದಿಲ್ಲ. ನೀನು ಇಲ್ಲಿಂದ ಹೋಗದಿದ್ರೆ ನನ್ನ ಭುಜಬಲದ ಸೋದರಿ ಹತ್ತು ಬಂದು ನಿನ್ನ ಆಕಾಶಕ್ಕೆ ತೋರ್ಮೈ ಕಟ್ಟುತ್ತಾರೆ. ಕಟ್ಟಿ ನಿಲ್ಲೋದ ಸೋದರರೇ, ಅವನೇ ಅಲ್ಲವಾ ಹೇಳಿ ರೈತ ಮತ್ತು ನಿನ್ನ ನಂಬಿಕೆ ಕೆಟ್ಟ ಕ್ರಾಂತಿವೀರ. ಹೇಳ್ತಾರೆ ಇವಾಗ ನೀವಿಬ್ಬರು ವೈದಿಗಳಲ್ಲವೇ ಇವಾಗ ಒಂದಾಗಿದ್ದೀರಾ? ಒಳ ಹುಟ್ಟಿದವರು ಒಂದಿಲ್ಲ ಒಂದು ಆಗ್ಲೇಬೇಕಲೇ ಮಗನೇ. ಕುತಂತ್ರದಿಂದ ನಮ್ಮ ಅಣ್ಣನ ಅತ್ತಿಯನ್ನು ಎತ್ತಾಕ್ ಬಂದಿಲ್ಲ. ನಾಳೆ ನಿನ್ನ ಜೀವ ಸಹಿತ ಬಿಡುವುದಿಲ್ಲ. ಹೌದಲ್ಲೇ ಹರಾಮ್ಖೋರ್, ನನ್ನಿಂದಲೇ ಸಾಕಷ್ಟು ಹಣ ಸಂಪಾದಿಸಿಕೊಂಡ ನಿನ್ನ ಗೌಡ ನನ್ನಿಂದಲೇ ನನ್ನ ರಕ್ತ ಸಂಬಂಧಕ್ಕೆ ಬೆಂಕಿ ಇರಿಸಿದಲ್ಲದೆ ಈಗ ಮತ್ಯಾವ ಕೆಲಸಕ್ಕೆ ಕಳಿಸಿರುವನೇ? ನಾನು ಅಡಿ ಇಟ್ಟರೆ ಭೂಮಿ ಭಾಗವಾಗುತ್ತದೆ, ಕೈ ಎತ್ತಿದರೆ ಆಕಾಶವೇ ಹೆದರಿ ನಡುತ್ತದೆ. ನಾನು ಕೆಟ್ಟಗನ್ನು ಬಿಟ್ಟರೆ ನೀವೆಲ್ಲ ಒಂದೇ ಕ್ಷಣಕ್ಕೆ ಸುಟ್ಟು ಬೂದಿ ಹಾಕ್ತೀರಾ? ಹೇಳಲೇ, ಈಗ ನಾವಕ್ಕೆ ಸೂರ್ಯ ಯಾಕೆ ಎತ್ತಲಾಕ್ ಬಂದಿವಿ? ಹೇಳ್ತೀಯಾ ಇಲ್ಲ ಈ ಕತ್ತಿಯಿಂದ ನನ್ನ ನೆತ್ತಿಯನ್ನೇ ಚೀಳಾಕ್ಲು? ಹೇಳ್ತೀನಿ ತಡೀರಿ. ಆದರೆ ನೀವರ ತಮ್ಮನೇ? ಹೌದಲೇ, ನಾನು ಇವರ ಒಡ ಹುಟ್ಟಿದ ತಮ್ಮನೇ. ಅದೇ ನಿನ್ನ ಗೌಡನ ಕುತಂತ್ರದಿಂದ ನಮ್ಮನ್ನು ಅವಳಿ ಮಕ್ಕಳಾದಾಗಲಿಸಿದ ಆ ಗೌಡನ ಕುತಂತ್ರದಿಂದ ಈಗ ನಿಮ್ಮೆಲ್ಲರ ಕುಟುಂಬದ ಬಯಲಿಗೆಳೆದು ನಿಮ್ಮೆಲ್ಲರ ಪ್ರಾಣ ತೆಗೆಯಲು ಹಿಡಿದಂತ ಸೋದರರು ಸಾಧ್ಯವಿಲ್ಲ. ಅನೇಕ ನಮ್ಮಿಂದ ಚಿತ್ರಿಸಬೇಕಾಗಿ ಆಸೆಯನ್ನು ಹಾಳು ಮಾಡಿಕೊಂಡಿರದೆ ಜೇಡಿನನ್ನು ಕಿಡಿ ನಂಬಬೇಕಾದರೆ ಇಂದು ನಿನ್ನ ದೇಹ ಬಿಚ್ಚಲೇಬೇಕು. ಜೈ ಪರಶುರಾಮ. ಇಂದು ನನ್ನ ಸಾಕುತನವನ್ನು ಸೀದಲಿಟ್ಟು ಜಗದ ಹೊಡೆದ ಕಾಣುತ್ತೇವೆ. ನೋಡ್ರೆ ಅವನ ಪ್ರಾಣ ಮಾತ್ರ ತೆಗೆಯಬೇಕಪ್ಪ. ಇಲ್ಲ, ನೀನು ಶಾಂತನಾಗಿ ಮೊದಲು ಇವನ ರಕ್ತ ನೋಡು, ಸೇಡಿಗೆ ಸೇಡು. ಮೊದಲು ಇವನ ರಕ್ತ ನೋಡಿ ಶಾಂತ. ಅತ್ತಿಗೆ ಮೊದಲು ಅಣ್ಣನನ್ನು ಕರೆದುಕೊಂಡು ಒಳಗೆ ನಡೆಯಿರಿ. ಅಂತ ನಾವೆಂತ ಎಂದು ವಿಚಾರಿಸುತ್ತಾ ಹೋಗೋದಕ್ಕೆ ಜ್ಞಾನ ಸಿಗಲ್ಲ. ನಾ ಬೇಗನೆ ಅಪ್ಪಣಿಕೊಂಡು ರುಂಡ ತೆಗೆಯಲು. ಹೌದು, ವಿಚಾರಿಸುವ ಸಮಯ ನಮಗಿಂದು ಮುಗಿದು ಹೋಗಿದೆ. ಮೊದಲಿನ ಆಚರಣೆ ನಾವೆಲ್ಲರೂ ನಡೆಯಬೇಕಾಗಿದೆಯಪ್ಪ. ಆಚರಣೆ ನಾ ದೇವರ ದೊಡ್ಡವನೆಂದು ಈಗ ಅರ್ಥವಾಯಿತು. ನಿಮ್ಮಣ್ಣ ಹೇಳುತ್ತಿರುವುದು ಸತ್ಯವಿದೆ. ನಾನು ಅವಳ ಮಾತಿನಲ್ಲೇ ಇಲ್ಲಿ ಬಂದಿರುವೆ. ನಾನು PSI ಆಗಿ 10 ವರ್ಷ ಆಗಿದೆ. ನಾನು ಅವಳ ಮಾತಿನಲ್ಲೇ ಗುಪ್ತಚಾರನಾಗಿ ನಡೆದಿದ್ದೇನೆ. ಮುಂದೆ ಜಿತೇಂದ್ರ ಬೇಕಾಗಿದ್ದಾನೆ. ನೀವು ನಿಮ್ಮ ಕೆಲಸವನ್ನು ಶಾಂತವಾಗಿ ಮುಗಿಸಿರಿ. ನಾನು ಈ ಜಿತೇಂದ್ರನ್ನು ಆಸ್ಪತ್ರೆಗೆ ತೋರಿಸಿ ಮಾಡ್ತೀನಿ. ಹೌದು ಸೋದರೇ, ಇವರು ಮಾತು ನಿಜವಿದೆ. ಸೋದರರೇ, ಇವಾಗ ಅರ್ಥವಾಯ್ತು ನಿಮ್ಮಿಬ್ಬರ ಚರಿತ್ರೆ.
ಆ ಗೌರವ ನಂಬಿ ನಾನು ಕೇಳ್ತೆ ನನ್ನ ಜೀವ ಉಳಿಸಲಿಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಮುಂದೆ ಸರಿಯಾದ ಸಮಯಕ್ಕೆ ಬಂದು ನಿಮ್ಮ ನಾನು ಮುಗಿಸ್ತೀನಿ. ಮತ್ತೆ ನಿನಗೆ ಆ ಗೌರವ ಮಾಡಿದ್ರೆ ನಾನೇ ಹೇಳ್ಬೇಕು. ಸೋದರರೇ, ಮನೆಯಲ್ಲಿ ರಾಧಿಕಾ ಒಬ್ಬಳೇ ಇದ್ದಾರೆ. ಹೊರಗಡೆ ಕರೆಯಿರಿ, ನಮ್ಮ ಜೊತೆ ಕೂಡಿ ಹಾಡಿ ನಲಿಯೋಣ. ಆನಂದ ಗೌರವ ಸಮಾಚಾರ ತಿಳಿಯೋಣ.